ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ರಿಸ್ಕ್ ಆ್ಯಂಡ್ ರಿಟರ್ನ್ ಆಫ್ ದ ಇಂಡಿವಿಜುವಲ್ ಸೆಕ್ಯೂರಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದರೆ ರಿಸ್ಕ್ ಆ್ಯಂಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ ಪೋರ್ಟ್ಫೋಲಿಯೋ ಅಂದರೆ ಏನು ಅಂತೇಳಿ. ಪೋರ್ಟ್ಫೋಲಿಯೋ ಅಂತಂದ್ರೆ ಏನು ಅಂತಂದರೆ ಇಟ್ ಈಸ್ ದ ಕಾಂಪೋಸಿಟ್ ಆಫ್ 2 or more ಸೆಕ್ಯೂರಿಟೀಸ್ ಅಂತ ಅರ್ಥ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಸೆಕ್ಯೂರಿಟೀಸ್ಗಳ ಒಂದು ಸಮೂಹಕ್ಕೆ ಅಥವಾ ಒಂದು ಗುಂಪಿಗೆ ನಾವೇನಂತ ಕರಿತೀವಿ, ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಈ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡೋ ಉದ್ದೇಶ ಏನು, ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತಂದರೆ, ನಮಗೆಲ್ಲರಿಗೂ ಗೊತ್ತು, ನಾವು ನಮ್ಮಲ್ಲಿರ್ತಕ್ಕಂಥ ಸೇವಿಂಗ್ಸ್ ಅಮೌಂಟನ್ನು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್ನಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಅಂತ ನಮಗೆ ಗೊತ್ತು. ಅದರಲ್ಲಿ ಕೆಲವೊಂದು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್ ಇರುತ್ತೆ, ಕೆಲವೊಂದು ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಎಲ್ಲಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ ಅಲ್ಲಿ ನಮಗೆ ರಿಟರ್ನ್ಸ್ ಕೂಡ ಕಡಿಮೆ ಇರುತ್ತೆ. ಎಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಈಕ್ವಿಟಿ ಬೇಸ್ಡ್ ಸೆಕ್ಯೂರಿಟೀಸ್. ಈ ಈಕ್ವಿಟಿ ಬೇಸ್ಡ್ ಸೆಕ್ಯೂರಿಟೀಸಲ್ಲಿ ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ, ಅದೇ ರೀತಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಈಗ ನಾವು ಒಳ್ಳೆ ಇನ್ವೆಸ್ಟರ್ ಆಗಿ ನಾವು ಯಾವ ಥರ ಯೋಚನೆ ಮಾಡಬೇಕು ಅಂತಂದರೆ, ರಿಟರ್ನ್ಸ್ ನಮಗೆ ಹೆಚ್ಚಿಗೆ ಬೇಕು, ಆದರೆ ರಿಸ್ಕ್ ಏನಾಗಬೇಕು, ಮಿನಿಮೈಸ್ ಮಾಡ್ಕೋಬೇಕು. ನಾವು ವಿ ಹ್ಯಾವ್ ಟು ಮಿನಿಮೈಸ್ ದ ರಿಸ್ಕ್, ಬಟ್ ವಿ ಆರ್ ನಾಟ್ ಸಪೋಸ್ ಟು ಕಾಂಪ್ರಮೈಸ್ ವಿತ್ ದ ರಿಟರ್ನ್ಸ್ ಬಗ್ಗೆ ನಾವು ಕಾಂಪ್ರಮೈಸ್ ಆಗಬಾರ್ದು, ಆದರೆ ರಿಸ್ಕನ್ನು ನಾವು ಕಡಿಮೆ ಮಾಡ್ಕೋಬೇಕು. ಆ ರಿಸ್ಕನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಈಸ್ ಕನ್ಸ್ಟ್ರಕ್ಟಿಂಗ್ ಎ ಪೋರ್ಟ್ಫೋಲಿಯೋನ ನಾವು ಕನ್ಸ್ಟ್ರಕ್ಟ್ ಮಾಡೋ ಮುಖಾಂತರ ನಾವು ರಿಸ್ಕನ್ನು ಕಡಿಮೆ ಮಾಡ್ಕೋಬೋದು ವಿತೌಟ್ ಸ್ಯಾಕ್ರಿಫೈಸಿಂಗ್ ದ ರಿಟರ್ನ್ಸ್. ಅರ್ಥ ಆಗ್ತಿದೆಯಾ? ಈಗ ನಾವೇನು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್, ಅತಿ ಹೆಚ್ಚು ರಿಸ್ಕ್ ಇರ್ತಕ್ಕಂಥದ್ದು ಈಕ್ವಿಟಿನಲ್ಲಿ ರಿಸ್ಕ್ ಇರುತ್ತೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಥೌಸಂಡ್ಸ್ ಆಫ್ ಕಂಪನೀಸ್ ಶೇರ್ಸ್ ಆರ್ ಟ್ರೇಡೆಡ್. ಸಾವಿರಾರು ಕಂಪನಿಗಳ ಶೇರ್ಸ್ಗಳೇನಾಗ್ತಾ ಇರುತ್ತೆ, ಟ್ರೇಡ್ ಆಗ್ತಾ ಇರುತ್ತೆ. ಆದರೆ ನಾನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಯಾವ ಕಂಪ್ನಿನ ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಥ್ರೂ ಸರ್ಟನ್ ಅನಾಲಿಸಿಸ್, ಆ ಸೆಕ್ಯೂರಿಟಿ ಅನಾಲಿಸಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, EMH, ಇದರೆಲ್ಲ ಮುಖಾಂತರ ನಾವೇನು ಮಾಡ್ತೀವಿ, ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡ್ತೀನಿ. ಇಷ್ಟಿಷ್ಟು ಕಂಪ್ನಿಗಳನ್ನ ಇನ್ವೆಸ್ಟ್ ಮಾಡಬಹುದು ಅಂತಕ್ಕಂಥ ಶಾರ್ಟ್ ಲಿಸ್ಟ್ ಮಾಡಿದೆ. ಅದೇ ರೀತಿ ಸಾವಿರಾರು ಕಂಪನಿಗಳಲ್ಲಿ ಸುಮ್ಮನೆ ಒಂದಷ್ಟು ಉದಾಹರಣೆಗೋಸ್ಕರ ಒಂದು 10 ಕಂಪ್ನಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಆವಾಗ ನಾನು ಏನು ಮಾಡ್ತೀನಿ, ಆ ಸೆಕ್ಯೂರಿಟಿದು ರಿಸ್ಕ್ ಮತ್ತು ರಿಟರ್ನ್ ಎರಡನ್ನೂ ನಾನು ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡಬೇಕು, ಈ ಸೆಕ್ಯೂರಿಟೀಸ್ಗಳನ್ನ ಇಟ್ಕೊಂಡು ನಾನು ಐ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಪೋರ್ಟ್ಫೋಲಿಯೋ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಮತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು 4 ಕಂಪ್ನಿಗಳನ್ನು ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಅಂಬುಜಾ ಸಿಮೆಂಟ್ 1, ಆಕ್ಸಿಸ್ ಬ್ಯಾಂಕ್ 1, IRB ಮತ್ತು TVS, ಇವಿಷ್ಟನ್ನು ಸೇರಿದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಇದು ಒಂದು ಆಪ್ಷನ್ ಇದೆ. ಅಂದರೆ ಈ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸೆಕ್ಯೂರಿಟಿ ಇದೆ, ಅಂಬುಜಾ ಸಿಮೆಂಟ್ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, IRB ಇದೆ, TVS ಇದೆ. ಇದೇ ರೀತಿ ಐ ಕ್ಯಾನ್ ಕನ್ಸ್ಟ್ರಕ್ಟ್ ಡಿಫ್ರೆಂಟ್ ಪೋರ್ಟ್ಫೋಲಿಯೋಸ್. ಇನ್ನೊಂದು ಪೋರ್ಟ್ಫೋಲಿಯೋದಲ್ಲಿ IRB ಸೆಲೆಕ್ಟ್ ಮಾಡ್ಬೋದು, TVS ಇರ್ಬೋದು, TCS ಇರ್ಬೋದು, BEML ಇರ್ಬೋದು. ಅದೇ ರೀತಿ ಇನ್ನೊಂದು ಪೋರ್ಟ್ಫೋಲಿಯೋದಲ್ಲಿ ಐ ಕ್ಯಾನ್ ಕನ್ಸ್ಟ್ರಕ್ಟ್ ವಿತ್ BEML, ಅಗ್ರಿಟೆಕ್, ಅಪೋಲೋ, ಅಶೋಕ್ ಲೈಲ್ಯಾಂಡ್. ಈ ಥರ ಐ ಕ್ಯಾನ್ ಕನ್ಸ್ಟ್ರಕ್ಟ್ ಡಿಫ್ರೆಂಟ್ ಪೋರ್ಟ್ಫೋಲಿಯೋಸ್. ಸುಮಾರು ಪೋರ್ಟ್ಫೋಲಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಏನು ಮಾಡಬೇಕು ಅಂತಂದರೆ, ಐ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಪೋರ್ಟ್ಫೋಲಿಯೋ ವಿಚ್ ಗಿವ್ಸ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ವಿತ್ ಮಿನಿಮಮ್ ರಿಸ್ಕ್. ಇವಿಷ್ಟರಲ್ಲಿ ನಾನು ಯಾವ್ದಾದ್ರು ಒಂದು ಪೋರ್ಟ್ಫೋಲಿಯೋನ ಸೆಲೆಕ್ಟ್ ಮಾಡಬೇಕು. ಇದನ್ನಾರು ಸೆಲೆಕ್ಟ್ ಮಾಡ್ಬೋದು, ಅಥವಾ ಬೇರೆ ಯಾವುದನ್ನಾರು ಸೆಲೆಕ್ಟ್ ಮಾಡ್ಬೋದು. ಬಟ್ ಯಾವುದ್ರ ಮುಖಾಂತರ ನಾನು ಸೆಲೆಕ್ಟ್ ಮಾಡಬೇಕು, ಯಾವ ಒಂದು ಪೋರ್ಟ್ಫೋಲಿಯೋದಲ್ಲಿ ರಿಟರ್ನ್ಸ್ ಜಾಸ್ತಿ ಇದ್ದು ರಿಸ್ಕ್ ಕಡಿಮೆ ಇರುತ್ತೆ ಅಂತಹ ಪೋರ್ಟ್ಫೋಲಿಯೋವನ್ನು ನಾನು ಸೆಲೆಕ್ಟ್ ಮಾಡಬೇಕು. ಆವಾಗ ನನಗೆ ಯಾವುದು ಹೆಲ್ಪ್ ಆಗುತ್ತೆ ಅಂತಂದರೆ, ಪೋರ್ಟ್ಫೋಲಿಯೋ ರಿಸ್ಕ್ ಆ್ಯಂಡ್ ರಿಟರ್ನ್ ನಮಗೆ ಹೆಲ್ಪ್ ಬರುತ್ತೆ. ಪೋರ್ಟ್ಫೋಲಿಯೋದಿಂದ ರಿಸ್ಕ್ ಮತ್ತು ರಿಟರ್ನ್ ನಾವು ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ಆವಾಗ ನಾನು ಏನು ಮಾಡ್ತೀನಿ, ಈ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವುದಾದ್ರು ಒಂದನ್ನು ನಾನು ಸೆಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ದ ಎಂಟೈರ್ ಸೇವಿಂಗ್ಸ್ ಅಮೌಂಟ್ ಇಂಟು ಓನ್ಲಿ ಒನ್ ಸೆಕ್ಯೂರಿಟಿ, ಇಟ್ಸ್ ಬೆಟರ್ ಟು ಡೈವರ್ಸಿಫೈ ದ ಇನ್ವೆಸ್ಟ್ಮೆಂಟ್ ಅಂತೇಳಿ. ಇವಿಷ್ಟರಲ್ಲಿ ಯಾವುದೋ ಒಂದು ಕಂಪ್ನಿನಲ್ಲಿ ನನ್ನ ₹1,00,000 ಅಮೌಂಟನ್ನು ಇನ್ವೆಸ್ಟ್ ಮಾಡೋ ಬದಲು ನಾನು ಏನು ಮಾಡ್ತೀನಿ, ಅದೇ ₹1,00,000 ಸೇವಿಂಗ್ಸ್ ಅಮೌಂಟನ್ನು 4 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಇದಕ್ಕೊಂದು 25,000 ಹಾಕ್ಬೋದು, ಇದಕ್ಕೊಂದು 30,000 ಹಾಕ್ಬೋದು, ಪುನಃ ಇದಕ್ಕೊಂದು 20,000 ಹಾಕ್ಬೋದು, ಇದಕ್ಕೊಂದು 25,000 ಹಾಕ್ಬೋದು.
ಆವಾಗ ಏನಾಗುತ್ತೆ, ಯಾವುದಾದ್ರು ಒಂದು ಕಂಪ್ನಿನಲ್ಲಿ ನನಗೆ ಲಾಸ್ ಏನಾರು ಆಯಿತು ಅಂತಂದರೆ ಬಿಕಾಸ್ ಆಫ್ ದ ಮಾರ್ಕೆಟ್ ಕ್ರ್ಯಾಶ್ ಏನಾರು ಆಗಿ, ಆದರೆ ಎಲ್ಲ ಕಂಪ್ನೀಸ್ಗಳಲ್ಲೂ ಒಟ್ಟಿಗೆ ಲಾಸ್ ಆಗೋ ಚಾನ್ಸಸ್ಗಳು ಇರೋದಿಲ್ಲ. ಯಾಕೆ ಅಂತಂದರೆ ಈ ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿ ಐ ಹ್ಯಾವ್ ಸೆಲೆಕ್ಟೆಡ್ ದ ಡಿಫ್ರೆಂಟ್ ಸೆಕ್ಟರ್ಸ್. ಇದು ಸಿಮೆಂಟ್ ಇರುತ್ತೆ, ಇದು ಬ್ಯಾಂಕ್ ಇರುತ್ತೆ, ಇದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಇನ್ನೊಂದು ಆಟೋಮೊಬೈಲ್ ಇರುತ್ತೆ. ಯಾವುದಾದ್ರು ಒಂದು ಸೆಕ್ಟರ್ ಮಾತ್ರ ಎಫೆಕ್ಟ್ ಆಗ್ಬೋದು, ಆದರೆ ಎಂಟೈರ್ ಎಲ್ಲ ಕಂಪ್ನಿಗಳಿಗೂ ಕೂಡ ಲಾಸ್ ಆಗೋ ಚಾನ್ಸಸ್ಸು ಇರೋದಿಲ್ಲ. ಈ ಥರ ನಾನು ಡೈವರ್ಸಿಫಿಕೇಷನ್ ಮಾಡಿಕೊಂಡಾಗ ನನಗೇನಾಗುತ್ತೆ, ಐ ಕ್ಯಾನ್ ಮಿನಿಮೈಸ್ ದ ರಿಸ್ಕ್ ವಿತೌಟ್ ಸ್ಯಾಕ್ರಿಫೈಸಿಂಗ್ ದ ರಿಟರ್ನ್ಸ್ ಅಂತೇಳಿ. ಇವಾಗ ಏನು ಮಾಡೋಣ ಅಂತಂದರೆ ಪ್ರಾಬ್ಲಮ್ಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ ಆಫ್ ಎ ಪೋರ್ಟ್ಫೋಲಿಯೋ ವ್ಯಾನ್ ದ ಪೋರ್ಟ್ಫೋಲಿಯೋ ಕನ್ಸಿಸ್ಟಿಂಗ್ 2 ಸೆಕ್ಯೂರಿಟೀಸ್. ಆ ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸೆಕ್ಯೂರಿಟೀಸ್ ಇರುತ್ತೆ? 2 ಸೆಕ್ಯೂರಿಟೀಸ್. 2 ಸೆಕ್ಯೂರಿಟೀಸ್ ಇದ್ದಾಗ ಆ ಪೋರ್ಟ್ಫೋಲಿಯೋದು ಎಂಟೈರ್ ರಿಸ್ಕ್ ಆ್ಯಂಡ್ ರಿಟರ್ನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನು ಹೇಳ್ತಾ ಇದ್ದಾನೆ ಪ್ರಾಬ್ಲಮಲ್ಲಿ ಅಂತಂದರೆ, ಎ ಪೋರ್ಟ್ಫೋಲಿಯೋ ಆಫ್ 2 ಈಕ್ವಿಟಿ ಶೇರ್ಸ್ P and Q ವಿತ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ 15% ಆ್ಯಂಡ್ 20% ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾನೆ. ಅಂದರೆ ಶೇರ್ ಪಿದು ರಿಟರ್ನ್ ಎಷ್ಟಿದೆ? 15% ಇದೆ. ಕ್ಯೂದು ರಿಟರ್ನ್ಸ್ ಎಷ್ಟಿದೆ? 20% ಇದೆ. ದಿಸ್ ಈಸ್ ದ ರಿಟರ್ನ್ ಆಫ್ ದ ಇಂಡಿವಿಜುವಲ್ ಸೆಕ್ಯೂರಿಟೀಸ್. ಪಿದು ರಿಟರ್ನ್ 15%, ಕ್ಯೂದು ರಿಟರ್ನ್ 20%. ಅದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೇನೆ ಅಂತಂದರೆ 40% ಆಫ್ ದ ಟೋಟಲ್ ಫಂಡ್ಸ್ ಈಸ್ ಇನ್ವೆಸ್ಟೆಡ್ ಇನ್ ಶೇರ್ ಪಿ ಅಂತ ಹೇಳ್ತಾನೆ. ನಾವು ಎಷ್ಟನ್ನು ಅಮೌಂಟನ್ನು ಟೋಟಲಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದರಲ್ಲಿ 40% ಯಾವ ಕಂಪ್ನಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ? ಶೇರ್ ಪಿನಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಮತ್ತು ರಿಮೈನಿಂಗ್ 60% ನಾವು ಕ್ಯೂನಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದರಿಂದ ನಾವೇನು ಕಂಡುಹಿಡಬೇಕು? ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ಅಂತ ಕೇಳಿದ್ದೀನಿ. ಇವಾಗ ಅದಕ್ಕೊಂದು ಫಾರ್ಮುಲಾ ಇದೆ. ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ಅಂತಂದರೆ ರಿಟರ್ನ್ ಆಫ್ ದ ಸೆಕ್ಯೂರಿಟಿ 1 ಇಂಟು ಪ್ರಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತೇಳಿ, ಪ್ಲಸ್ ರಿಟರ್ನ್ ಆಫ್ ದ ಸೆಕ್ಯೂರಿಟಿ 2 ಇಂಟು ಪ್ರಪೋರ್ಷನ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಫ್ ದ ಸೆಕೆಂಡ್ ಸೆಕ್ಯೂರಿಟೀಸ್ ಅಂತೇಳಿ. ಫಸ್ಟ್ ಸೆಕ್ಯೂರಿಟಿದು ರಿಟರ್ನ್ ಎಷ್ಟು? 15%. ಎಷ್ಟು ಭಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ? 40%. 40% ಅಂದರೆ ಅರ್ಥ ಏನು? 0.4 ಅಂತ ಅರ್ಥ. ಪುನಃ ಪ್ಲಸ್ 20% ಯಾವುದ್ರದ್ದು? ಇದು ಸೆಕೆಂಡ್ ಸೆಕ್ಯೂರಿಟಿದ ರಿಟರ್ನ್ಸ್ ಇದು. ಪುನಃ ಅದ್ರ ಭಾಗ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ವಿ? ಪ್ರಪೋರ್ಷನೇಟ್ ಆಗಿ 60% ಮೀನ್ಸ್ 0.6. ಆವಾಗ ಎಷ್ಟು ಬರುತ್ತೆ? 18% ಬರುತ್ತೆ. ಇದನ್ನು ನಾವು ಪೋರ್ಟ್ಫೋಲಿಯೋ ರಿಟರ್ನ್ ಅಂತ ಕರಿತೀವಿ. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಪುನಃ ಎರಡನೇ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾನೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪೋರ್ಟ್ಫೋಲಿಯೋ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ನಾವು ಎರಡನ್ನೂ ಕಂಡುಹಿಡಿಬೇಕು. ಪೋರ್ಟ್ಫೋಲಿಯೋ ರಿಟರ್ನು ಕಂಡುಹಿಡಿಬೇಕು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕಂಡುಹಿಡಿಬೇಕು. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಯೋ ಉದ್ದೇಶ ಏನಪ್ಪ ಅಂತಂದರೆ ಟು ಫೈಂಡ್ ಔಟ್ ದ ರಿಸ್ಕ್ ಆಫ್ ದ ಪೋರ್ಟ್ಫೋಲಿಯೋ. ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಏನಂತ ಕೊಟ್ಟಿದ್ದೇನೆ? ಸ್ಟಾಕ್ ಪಿ ಮತ್ತು ಸ್ಟಾಕ್ ಕ್ಯೂ ಅಂತ ಕೊಟ್ಟಿದ್ದೇನೆ. ಇದು ರಿಟರ್ನ್, ಎಕ್ಸ್ಪೆಕ್ಟೆಡ್ ರಿಟರ್ನ್. ನಾವು ಸ್ಟಾಕ್ ಪಿನಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ಬೋದು? 15% ರಿಟರ್ನ್ ಬರ್ಬೋದು. ಸ್ಟಾಕ್ ಕ್ಯೂನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ಬೋದು? 20% ರಿಟರ್ನ್ಸ್ ಬರ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಸ್ಕ್ ಎಷ್ಟಿದೆ? ಸ್ಟಾಕ್ ಪಿನಲ್ಲಿ 50% ಇದೆ. ಇದು ರಿಸ್ಕ್ ಎಷ್ಟಿದೆ? 30% ರಿಸ್ಕ್ ಇದೆ. ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ಆರ್ ಪಿ ಕ್ಯೂ ಅಂತ ಕೊಟ್ಟಿದ್ದಾನೆ. ಆರ್ ಅಂದರೆ ಏನು ಅಂತಂದರೆ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂತ ಅರ್ಥ. ಆರ್ ಅಂತಂದರೆ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್. ಈ ಕಾರ್ಲೇಷನ್ ಅಂತಕ್ಕಂಥದ್ದು ಇಟ್ ಈಸ್ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ವಿಚ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ಸ್. ಅಂದರೆ ಈ ಕಾರ್ಲೇಷನ್ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟಾಕ್ ಪಿ ಆ್ಯಂಡ್ ಸ್ಟಾಕ್ ಕ್ಯೂ, ಇವೆರಡರ ರಿಲೇಷನ್ಶಿಪ್ನ ಇದು ಐಡೆಂಟಿಫೈ ಮಾಡುತ್ತೆ. ಅಂದರೆ ಅರ್ಥ ಏನು ಅಂತಂದರೆ ಇಫ್ ಸ್ಟಾಕ್ ಪಿ ಏನಾದ್ರೂ ಜಾಸ್ತಿ ಆದರೆ ಅಂದರೆ ಇನ್ಕ್ರೀಸ್ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಕ್ಯೂನು ಕೂಡ ಇನ್ಕ್ರೀಸ್ ಆಗ್ಬೋದು. ಎರಡೂ ಸೇಮ್ ಡೈರೆಕ್ಷನಲ್ಲಿ ಹೋದರೆ ಅದನ್ನ ನಾವು ಪಾಸಿಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ಪಾಸಿಟಿವ್ ಕಾರ್ಲೇಷನ್ ಏನು ಹೇಳುತ್ತೆ? ಬೋತ್ ದ ವೇರಿಯೇಬಲ್ಸ್ ವಿಲ್ ಗೋ ಇನ್ ದ ಸೇಮ್ ಡೈರೆಕ್ಷನ್. ಪಿ ಮತ್ತು ಕ್ಯೂ ಸ್ಟಾಕು ಒಂದೇ ಡೈರೆಕ್ಷನ್ ಹೋಗುತ್ತೆ. ಪಿ ಏನಾದ್ರು ಮಾರ್ಕೆಟಲ್ಲಿ ಜಾಸ್ತಿ ಆದರೆ ಅದ್ರ ಪ್ರೈಸಸ್ಸು ಕ್ಯೂದು ಕೂಡ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಪಿದೇನಾದ್ರು ಮಾರ್ಕೆಟಲ್ಲಿ ಪ್ರೈಸಸ್ ಕಡಿಮೆ ಆಯಿತು ಅಂತಂದರೆ ಕ್ಯೂದು ಕೂಡ ಕಡಿಮೆ ಆಗುತ್ತೆ. ಇದನ್ನ ನಾವು ಪಾಸಿಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ಆದರೆ ನೆಗೆಟಿವ್ ಕಾರ್ಲೇಷನ್ ಅಂದರೆ ಏನು ಅಂತಂದರೆ ಇಫ್ ಒನ್ ಸ್ಟಾಕ್ ಇನ್ಕ್ರೀಸಸ್ ಅದರ್ ಸ್ಟಾಕ್ ವಿಲ್ ಡಿಕ್ರೀಸ್ ಅಂತೇಳಿ. ಒಂದು ಪ್ರೈಸ್ ಆಫ್ ದ ಸ್ಟಾಕ್ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಸ್ಟಾಕ್ದು ಏನಾಗುತ್ತೆ? ಕಡಿಮೆ ಆಗುತ್ತೆ. ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ. ಅದನ್ನು ನಾವು ನೆಗೆಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದೇನೆ? ಮೈನಸ್ ಅಂತ ಇದೆ. ಮೈನಸ್ ಅಂತಂದರೆ ಇಟ್ ಆಲ್ವೇಸ್ ಇಂಡಿಕೇಟ್ಸ್ ದ ನೆಗೆಟಿವ್ ಕಾರ್ಲೇಷನ್. ನೆಗೆಟಿವ್
ಅಂದರೆ 0.6 ಅಂದರೆ ಒಂದು ಸ್ಟಾಕು ಮೇಲ್ಗಡೆ ಹೋದರೆ ಇನ್ನೊಂದು ಸ್ಟಾಕು ಕೆಳಗಡೆ ಬರೋವಂಥ ಚಾನ್ಸಸ್ ಇದೆ ಅಂತೇಳಿ. ಎಷ್ಟು 0.6. ಇದು ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ -1 ಇಂದ +1 ತನಕ ಇಲ್ಲಿ ವೇರಿಯೇಷನ್ಸ್ ಇರುತ್ತೆ ವ್ಯಾಲ್ಯೂ ಇಲ್ಲಿ. ಅದನ್ನು ನಾವು correlation ಅಂತ ಕರಿತೀವಿ. ಆ್ಯಂಡ್ ದ ಪೋರ್ಟ್ಫೋಲಿಯೋ ಈಸ್ ಕನ್ಸ್ಟ್ರಕ್ಟೆಡ್ ವಿತ್ 40% ಆಫ್ ದ ಫಂಡ್ಸ್ ಇನ್ವೆಸ್ಟೆಡ್ ಇನ್ ಪಿನಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, 40% ಇನ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ 60% ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಕ್ಯೂನಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಇವಾಗ ನಾವೇನು ಮಾಡಬೇಕು, ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ಅದೇ ಥರ. X1 R1. X1 ಅಂತಂದರೆ ದ ಪ್ರೊಪೋರ್ಷನೇಟ್ ಆಫ್ ಇನ್ವೆಸ್ಟ್ಮೆಂಟ್. ಪಿನಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ವಿ, 40% ಇನ್ವೆಸ್ಟ್ ಮಾಡ್ತಾ ಇದ್ವಿ. ಆ 40% ಅಂತಂದರೆ 0.4 ಅಂತ ತಗೋಬೇಕು ನಾವು. 0.4 ಅಂತ ತಗೋತೀವಿ. ಮತ್ತು ಫಸ್ಟ್ ಸೆಕ್ಯೂರಿಟಿ ಪಿದು ರಿಟರ್ನ್ ಎಷ್ಟಿದೆ, 15%. ಆ 15% ಹಾಗೆ ಹಾಕೋತೀವಿ. ಮತ್ತು ಆ ರೀತಿ ಸೆಕೆಂಡ್ ಸೆಕ್ಯೂರಿಟಿನಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಕ್ಯೂಗೆ 60% ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ 0.6 ಅಂತ ಅರ್ಥ. ಅದರ ರಿಟರ್ನ್ಸ್ ಎಷ್ಟಿದೆ, 20%. ಇದನ್ನ ಸಿಂಪ್ಲಿಫಿಕೇಷನ್ ಮಾಡಿದ್ರೆ 18% ಬರುತ್ತೆ. ಇದನ್ನ ನಾವು ಪೋರ್ಟ್ಫೋಲಿಯೋ ರಿಟರ್ನ್ ಅಂತ ಕರಿತೀವಿ. ಇದು ಎಂಟೈರ್ ಪೋರ್ಟ್ಫೋಲಿಯೋದು ರಿಟರ್ನ್ ಇದೆ. ಅದೇ ರೀತಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಸ್ಕ್ ಆಫ್ ದ ಪೋರ್ಟ್ಫೋಲಿಯೋ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋ. ದಿಸ್ ಇಸ್ ದ ಸಿಂಬಲ್ ವಿಚ್ ಇಸ್ ಯೂಸ್ ಟು ಫೈಂಡ್ ಔಟ್ ಇಟ್ ಇಂಡಿಕೇಟ್ಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ X1 ಸ್ಕ್ವೇರ್ ಸ್ಟ್ಯಾಂಡ್ ಡಿವಿಯೇಷನ್ 1 ಸ್ಕ್ವೇರ್, ಅದೇ ರೀತಿ X2 ಸ್ಕ್ವೇರ್ ಆ್ಯಂಡ್ ಸ್ಟ್ಯಾಂಡ್ ಡಿವಿಯೇಷನ್ 2 ಸ್ಕ್ವೇರ್ ಪ್ಲಸ್ 2X1 ಆ್ಯಂಡ್ X2 ಇಂಟು ಆರ್ correlation between the first and the second, ಸ್ಟ್ಯಾಂಡ್ ಡಿವಿಯೇಷನ್ 1 ಸ್ಟ್ಯಾಂಡ್ ಡಿವಿಯೇಷನ್ 2. ಈ ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ಆನ್ಸರ್ ಬರುತ್ತೆ. ಅದನ್ನ ಏನಂತ ಕರಿತೀವಿ, ಸ್ಟ್ಯಾಂಡ್ ಡಿವಿಯೇಷನ್ ಸ್ಕ್ವೇರ್ ಅಂತ ಕರಿತೀವಿ. ಅದನ್ನ ವೇರಿಯನ್ಸ್ ಅಂತ ಅರ್ಥ. ಸ್ಟ್ಯಾಂಡ್ ಡಿವಿಯೇಷನ್ ಸ್ಕ್ವೇರ್ ಅಂದ್ರೆ ಒಂದೇ, ವೇರಿಯನ್ಸ್ ಅಂದ್ರೆ ಒಂದೇ. 292. ಆ ಸ್ಟ್ಯಾಂಡ್ ಡಿವಿಯೇಷನ್ ವೇರಿಯನ್ಸ್ನ ರಿಮೂವ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸ್ಟ್ಯಾಂಡ್ ಡಿವಿಯೇಷನ್ 17.8 ಸಿಗುತ್ತೆ. ಆ ಪ್ರಾಬ್ಲಮಲ್ಲಿ ಏನು ಕೇಳ್ತೇನೆ ನಾವು ನೋಡ್ಕೋಬೇಕು. ವೇರಿಯನ್ಸ್ ಕಂಡಿಡಿರಿ ಅಂತ ಕೊಟ್ಟಾಗ ನಾವು ಇಷ್ಟಕ್ಕೆ ನಿಲ್ಲಿಸಬೇಕು. 291, 292 ಇಸ್ ದ ಆನ್ಸರ್. ಆದರೆ ಸ್ಟ್ಯಾಂಡ್ ಡಿವಿಯೇಷನ್ ಕಂಡಿಡಿರಿ ಅಂತಂದರೆ ರೂಟ್ ತೆಗಿಬೇಕು ನಾವು. ಓಕೆ, ಆವಾಗ ನಮಗೆ 17.08 ಬರುತ್ತೆ.